Hi guys, ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವಿಡಿಯೋ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ಪಟ್ಟಗಳ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಅಷ್ಟೇ ಈ ವಿಡಿಯೋದಲ್ಲಿ. ಮತ್ತು ನೆಕ್ಸ್ಟು ಒಂದು ಫ್ಲಿಪ್ಸೇ ಬರುತ್ತೆ, ಸಿಂಗಲ್ ಅಕ್ಕಿದು ಒಂದು ಅಕ್ಕಿ ಬಿಡ್ತೀನಿ, ಅದ್ರದ್ದು ಫ್ಲಿಪ್ಸೇ ಬರುತ್ತೆ. ಫಸ್ಟ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟೇನಪ್ಪ ಅಂದರೆ ನಮ್ಮ ಲಾಫ್ಟಲ್ಲಿ ಆಗಿರೋ ಪಟ್ಟಗಳ ಬಗ್ಗೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡ್ಕೊಳ್ಳಿ ಗೈಸ್, ಲೈಕ್ ಮಾಡಿ ಮರಿಬೇಡಿ. ವೀಡಿಯೋ ಕಡೆ ಹೋಗೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡ್ಕೊಂಬಿಡಿ, ಯಾಕೆಂದರೆ ವೀಡಿಯೋ ಕಡೆ ಹೋದರೆ ನೀವು ಲೈಕ್ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಅಷ್ಟೇ ಕೇಳ್ತಿರೋದು. ಗೈಸ್, ಇವೆಲ್ಲ ನಮ್ಮ ಹತ್ರ ಆಗಿರೋ ಪಟ್ಟ ಕೂಡ ಒಂದೊಂದಾಗಿ ಹೇಳ್ತೀನಿ ನೋಡಿ ಗೈಸ್. ಇವು ನಮ್ಮ ಹೋಮರ್ ಪಟ್ಟಗಳು ಗೈಸ್. ಇವು ಹೋಮರ್ ಅವು ನೋಡಿ. ಇದ್ರ ಕಾಲು ಏನಾಗೈತೆ ಅಂತ ಹೇಳ್ಬೋದು. ನಾನು ಇದ್ರ ಕಾಲು ಏನು ಮಾಡೋದು ಅಂದರೆ ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋದು ಕಾಲನ್ನ. ನಾನೇನು ಮಾಡಿದೆ, ಅದೇ ಒಂದು ರಿಂಗುಳಿಗೆ ಏನಾಕ್ಬಿಟ್ಟು ಇದಿರ್ತಲ್ಲ ದಾರ ಕಟ್ಬಿಟ್ಟು ಹಂಗೆ ಹಾಕಿದ್ದೆ. ಅದೇನು ಮಾಡಿತ್ತು, ಇಲ್ಲಿ ಸಿಗಾಕೊಂಡ್ಬಿಟ್ಟಿತ್ತು ಕಾಲು ಸಿಗಾಕೊಂಡು ಕಾಲು ಮುರಿದೋಗಿತ್ತು. ಮತ್ತು ಅದು ಗಾಬರಿಲಿ ಹೊಡೋಗ್ಬಿಟ್ಟಿದ್ದು ಗೈಸ್. 2 ದಿವಸ ಬಂದಿಲ್ಲ ಇದು ಹೋಮರಕ್ಕಿ. ಹೊಡೋಗೈತೆ ಅಂದರೆ ಯಾರೋ ಮನೇಲಿ ಇಟ್ಕೊಂಡವ್ರು ಅಷ್ಟೇ, ಕೆಳಗಿಂದ ಹಿಂಗೆ ಹೋಗಿದ್ದು ಅಷ್ಟೇ. ಅಕ್ಕಿ ಅಲ್ಲಿ ಹೋಗ್ತಿದ್ದು ಆ ಬಿಲ್ಡಿಂಗ್ ಮೇಲೆ ನಾವು ಇಟ್ಕೊಂಬರೋದು ತೊಗೊಳೋದು ಹೋದಾಗ ಹಿಂಗೆ ಹೋಗಿತ್ತು. 2 ಇಟ್ಕೊಂಡಿದ್ದು ಅನಿಸುತ್ತೆ. ಮತ್ತು 2 ದಿವಸ ಮೇಲೆ ಬಂದೈತೆ. ಹೆಂಗೋ ಬಂತು, ಅದಕ್ಕೆ ಖುಷಿ. ನಾನು ಏನು ಅಂದ್ಕೊಂಡಿದ್ದೆ, ನಾಯಪ್ಪ ಇಟ್ಕೊಂಡು ಹೋಗ್ಬಿಟ್ಟೆ ಬಿಡು ಅಂತ ಅಂದ್ಕೊಂಡಿದ್ದೆ. ಹೆಂಗೂ ಏನೂ ಆಗಿಲ್ಲ ಗೈಸ್, ಅದೃಷ್ಟ ನಮ್ಮದು. ಮತ್ತು ಗೈಸ್, ಈ ಗೂಡಲ್ಲಿರೋದು ಇದು ಯಾವುದು ಹೊಸ ಅಕ್ಕಿ ಇರೋದು. ನೆಕ್ಸ್ಟು ಅನ್ಬಾಕ್ಸಿಂಗ್ ಬರುತ್ತೆ ನಿಮಗೆ. ಅನ್ಬಾಕ್ಸಿಂಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಈಗ ಸದ್ಯಕ್ಕೆ ಈ ಚೀನಿಗಳು ನೋಡ್ಕೊಳ್ಳೋಣ ಗೈಸ್. ನೋಡಿ, ಇವೆರಡು ಚೀನಿ ಪಟ್ಟಗಳು ಗೈಸ್. ಒಂಥರ ಕ್ವಾಲಿಟಿ ಇದಾವೆ ಗೈಸ್ ಅಕ್ಕಿಗಳು ಮಾತ್ರ. ಗೊತ್ತಿರೋ ರಿಸಲ್ಟ್ ಏನಾಗುತ್ತೆ ಅಂತ, ಬಟ್ ಚೆನ್ನಾಗಿ ಕಾಣ್ತವೆ ನೋಡೋಕೆ ಮಾತ್ರ. ಕಣ್ಣಲ್ಲಿ ಕ್ವಾಲಿಟೀಸು ಎಲ್ಲ ಚೆನ್ನಾಗೇ ಇದೆ. ಇವಾಗಲೇ ನೋಡಿ, ಇದ್ರದ್ದು ಚಿಕ್ಕಮೂತಿ ಗುಂಡ್ತಲೆ ನೋಡ್ಬೋದು ಅಕ್ಕಿ ಪಟ್ಟ ಈಗ ಯಾವ ಥರ ಇದೆ ಅಂತ. ರಿಂಗೆಲ್ಲ ಹಾಕಿದ್ದೀನಿ ಗೈಸ್. ಇದ್ರದ್ದು ಯಾವ್ದ್ರದ್ದು ಬರೀ ಅಂದರೆ ನೋಡಿ, ಈ ಅಕ್ಕಿ ಇವತ್ತು ಫ್ರೀಫೈ ಮಾಡಿದ್ದೀನಿ. 2.5 ಗಂಟೆ ಆಡಿದೆ ಗೈಸ್. ಇದು ನಮ್ಮ ಹತ್ರ 2.5 ಗಂಟೆ ಅಂತ ಮೇಲೆ ಜಾಸ್ತಿ ಆಡ್ತಾನೆ ಇಲ್ಲ. ನಾಳೆಯಿಂದ ಇದನ್ನು ಸಂಜೆ ಬಿಡ್ತೀವಿ. ಇದನ್ನು ಸಂಜೆ ಬಿಡ್ತೀನಿ. ನೋಡೋಣ ಸಂಜೆ ಯಾವ ಟೈಮ್ ಮಾಡ್ತೀನಿ ಅಂತ ಸಂಜೆ ನೋಡ್ಬಿಟ್ಟು ಬಿಡ್ತಾ ಹೋಗೋಣ. ಮತ್ತು ಗೈಸ್, ಈ ಪಟ್ಟಗಳಾದ್ಮೇಲೆ ಬರೋದು ನಮ್ಮ ಕಸಂಗ್. ಈ ಕೂಡ ಬಿಟ್ಟಿರ್ತೀನಿ ಸದ್ಯಕ್ಕೆ. ನೋಡಿ ಗೈಸ್, ಈ ಪಟ್ಟಗಳು, ಈ ಮಕ್ಷಿ ಇದು ಇವಾಗ ಬಂದೈತಲ್ಲ ಗೈಸ್, ಮಕ್ಷಿ ಇದೇ ಸೇಮ್. ಆದರೆ ಮಕ್ಷಿ ತಿರೋವಲ್ ಇದು. ಬಟ್ ಅಲ್ಲಿ ಇದು ಬಂದಿರಲಿಲ್ಲ ನಮಗೆ. ಫಸ್ಟಲ್ಲಿ ಮಾಡಿದಾಗ ಒಂದು ಚೀನಿ ನೋಡಿ ಇದೈತೆ ನೋಡಿ, ಈ ಚೀನಿ ಮತ್ತು ಈ ಥರ ಪಟ್ಟ ಬಂದಿತ್ತು. ಈ ಥರ ಪಟ್ಟ ಬಂದಿಲ್ಲ ಗೈಸ್. ಹೆಂಗಂದರೆ ಏಟ್ ಚೆನ್ನಾಗಿ ಉಳಿಯೋದು. ಇವಿನ್ನೂ ಏಟ್ ಬೆನ್ನೆ ಮುರಿತಾ ಇರಲಿಲ್ಲ ಈ ಅಕ್ಕಿಗಳು. ಯಾವುದಾಯ್ತು ಇದಾಗಲಿ ಮತ್ತು ಇಲ್ಲಿ ತಿರೋವಲ್ ಅದೈತೆ ನೋಡಿ, ಇಲ್ಲಿ ಹಿಂದೆ ತಿರೋವಲ್. ಈ ಪಟ್ಟಗಳು ಏಟೇ ಹೊಡಿತಾ ಇರಲಿಲ್ಲ. ಆ ಅಕ್ಕಿ ಏಟ್ ಹಿಡ್ಕೊಂಡು ಸಾಕಾದಾಗ ಆಡ್ತಾ ಇತ್ತು ಅವಾಗ ಮಾತ್ರ. ಅದೇನಾಯ್ತು ಅಂದರೆ ಅದು ಎತ್ಕೊಂಡೋಯ್ತು. ಛತ್ರಿ ಮೇಲೆ ಬಿಟ್ಟಿದ್ದು. ಹಿಂಗೆ ನಾನು ಕೇಜ್ ಕಟ್ಟಿರಲಿಲ್ಲ ಅವಾಗ, ಜಾಲ್ ಬಾಕ್ಸ್ ಕಟ್ಟಿರಲಿಲ್ಲ. ಅದು ಒಂದು ಛತ್ರಿ ಮೇಲೆ ಬಿಟ್ಟಾಗ ಎತ್ಕೊಂಡೋಗಿತ್ತು ಅದನ್ನು ಓಡಾಡಿಸ್ಕೊಂಡು. ಹಂಗಾಗಿ ಅದು ಆ ಪಟ್ಟ ಕಳೆದೋಯ್ತು. ಅದಾದಮೇಲೆ ನೋಡಿ, ಈ ಸರಿ ಮತ್ತೆ ಬಂದಿದೆ ಈ ಅಕ್ಕಿ. ಈ ಥರ ಇವಾಗ ಯಾವ ಥರ ಮಾಡ್ತಾ ಗೊತ್ತಿಲ್ಲ. ಮತ್ತು ಈ ಅಕ್ಕಿ ನೋಡಿ ಕಸಂಗ್ ಅಕ್ಕಿ ಯಾವ ಥರ ಇದೆ ಅಂತ. ನನಗೆ ಸಖತ್ ಇಷ್ಟ ಆಗ್ತದೆ ಕಸಂಗ್. ಯಾಕೆ ಅಂತ ಗೊತ್ತಿಲ್ಲ. ಕಸಂಗ್ ಹತ್ರ ಇದು ಸೇರಿಸಿ 4 ಕಸಂಗ್ ಪಟ್ಟ ಆಗಿರೋದು. 4ರಲ್ಲಿ ಒಂದೇ ಒಂದು ಉಳ್ಕೊಂಡಿದೆ. ಇದ್ರದ್ದು 2 ಆಗಿದೆ, ಇದ್ರದ್ದು 1 ಆಗಿದೆ, ಇದ್ರದ್ದೊಂದು ಮತ್ತು ಇದೊಂದು. ಹೀಗಾಗಿ ಕಸಂಗ್ ಉಳಿದೇ ಇಲ್ಲ ಗೈಸ್ ನಮ್ಮ ಹತ್ರ. ಇದೊಂದು ಅಕ್ಕಿ ಹೆಂಗೋ ಉಳಿದಿದೆ. ನೋಡೋಣ ಯಾವ ಥರ ಬರುತ್ತೆ ಇದು ಅಕ್ಕಿ, ಯಾವ ಥರ ಆಡುತ್ತೆ, ಏನು ಕತೆ ಅಂತೆಲ್ಲ ನೋಡಿಬಿಟ್ಟು ನಿಮಗೆ ಮುಂದೆ ಕ್ಲೀನಾಗಿ ವೀಡಿಯೋ ಹೇಳ್ತೀನಿ ಗೈಸ್. ಮತ್ತು ಕಸಂಗು ನೋಡ್ಬೋದು ಈ ಅಕ್ಕಿಗಳು ಗೈಸ್. ಹಂಗೆ ವೀಡಿಯೋ ನೋಡ್ತಿದ್ರಿ, ಇನ್ನೂ ನೋಡ್ತಾ ಇದ್ರೆ ಲೈಕ್ ಮಾಡ್ಕೊಳ್ಳಿ ಗೈಸ್. ಇನ್ನೂ ಆಗಲ್ಲ ವೀಡಿಯೋ ಇಷ್ಟ ಆಗುತ್ತೆ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿರೋ ಲೈಕ್ ಮಾಡಿ. ಇವಿ ಬಿಸ್ತು ಏನು ಮಾಡ್ತೀರಾ, ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ನೋಡಿ ಗೈಸ್. ಈ ಅಕ್ಕಿ ಇದು ಅಷ್ಟೇ ನಮ್ಮ ಪಟ್ಟನೇ. ಇದೇ ಜೊತೆ ಪಟ್ಟ ಇದೆಲ್ಲ ಮತ್ತೆ ಮೊಟ್ಟೆಗೆ ಗೊತ್ತಾಯಿದೆ, ಏನು ಮಾಡ್ತಾವ ಅಂತ. ಈ ಪಟ್ಟ ಗೈಸ್ ಇದು ನಿನ್ನೆ 2.25 ಅವರ್ ಆಗುತ್ತೆ ಗೈಸ್. ಸಿಂಗಲ್ ಆಗಿ ಬಿಟ್ಟಿರೋದು ನಿಮಗೆ 2.25 ಅವರು ಜೊತೆಗೆ ಬಿಟ್ಟಾಗ ಇದು ಮತ್ತು ಇದನ್ನು ಜೊತೆ ಬಿಡ್ತೀನಿ ನಾನು ಫಸ್ಟು ಆರಲಿ ಅಂತ. ಇದನ್ನು ಜೊತೆ ಬಿಟ್ಟಾಗ 3.5 ಗಂಟೆ 4 ಗಂಟೆ ಈ ಥರ ಆರಿದ್ದಾವೆ. ಬಟ್ ಸಿಂಗಲ್ ಆಗಿ ಬಿಟ್ಟಾಗ 2.25 ಅವರ್ ಆರಿದೆ ಗೈಸ್ ಇದಕ್ಕೆ. ಸಖತ್ತಾಗಿ ಆರಿದೆ. ನೆಕ್ಸ್ಟ್ ನಾಳೆ ಬಾಲ ಕಟ್ಟಿಬಿಡ್ತೀನಿ, ಯಾಕೆಂದರೆ ಹೆವಿ ಹೈಟ್ಗೆ ಹೋಗುತ್ತೆ, ಕಾಣದೇ ಇಲ್ಲ ಕಣ್ಣಿಗೆ ಹೆಂಗೆ ಹೋಗುತ್ತೆ. ಅದಕ್ಕೋಸ್ಕರ ಬಾಲ ಕಟ್ಟಿ ಅಂದರೆ ಫುಲ್ಲು ಕುಚ್ಚು ಬಾಲ ಹಾಕಲ್ಲ, ಮುದ್ದೆದು 6 ಬಾಲ ಲಾಕ್ ಮಾಡಿಬಿಟ್ಟು ಬರ್ತೀನಿ. ನೋಡೋಣ, ಯಾಕೆಂದರೆ ಒಂದು ಸ್ವಲ್ಪ ಕಂಟ್ರೋಲ್ ಆಗಿಬಿಟ್ಟು ಜಾಸ್ತಿ ಹೈಟ್ ಹೋಗೋದು ಬೇಡ ಅಂತ. ಫಸ್ಟಿಗೆ ಹೈಟ್ ಹೋಗಲ್ಲ ಗೈಸ್. ಒಂದು ಅವರ್
ಒಂದೂವರೆ ಅವರ್ ಹೈಟ್ ಹೋಗಲ್ಲ. ಅದಾದ್ಮೇಲೆ ಮತ್ತೆ ಎದ್ದಾಡುತ್ತೆ ಗೈಸ್ ಅಕ್ಕಿ. ಅಪ್ಪ ಕಣ್ಣಿಗೆ ಕಾಣಲ್ಲ. ಈಗಂತೂ ಹೆವಿ ಬಿಸಿಲಿರೋದ್ರಿಂದ ನಮಗೂ ಮೇಲೆ ಕಣ್ಣೆತ್ತು ನೋಡೋಕ್ಕಂತೂ ಆಗೋದೇ ಇಲ್ಲ. ಹಂಗಾಗಿ ಇದಕ್ಕೆ ಬಾಲ ಕಟ್ಟಿ ನಾಳೆ ಒಂದ್ಸತಿ ಬಿಡ್ತೀನಿ. ನಾಳೆ ಬಿಟ್ಟು ಮತ್ತೆ ಭಾನುವಾರ ಇದ್ರದ್ದು ಫ್ರೀ ಫ್ರೈ ಮಾಡ್ತೀನಿ. ನೆಕ್ಸ್ಟು ಫ್ರೀ ಫ್ರೈಯಲ್ಲಿ ಇದ್ರದ್ದು ಕಂಪ್ಲೀಟ್ ಟೈಮು ಎಲ್ಲ ನಿಮಗೆ ಸಿಗುತ್ತೆ ನೋಡಿ ಗೈಸ್. ಪಟ್ಟಗಳು ಇದೊಂದು ಜೊತೆ, ಈ ಒಂದು ಸಿಂಗಲ್ ನಮ್ಮ ಹತ್ರನೇ ಆಗಿದ್ದು ಪಟ್ಟ ಅದು, ಮತ್ತು ಕತಂಗು. ಇಷ್ಟು ಪಟ್ಟಗಳು ಆಗಿದಾವೆ ಗೈಸ್. ಎಷ್ಟಿದ್ದಾವೆ ನೋಡಿ, ಇವೆರಡು ಇದೊಂದು 5 ಪಟ್ಟದಲ್ಲಿ ಒಂದು 3 ಆದರೂ ಲಾಂಗ್ ಟೈಮಿಗೆ ಬರ್ತವೆ ಅಂತ ಅಂದ್ಕೊಂಡಿದ್ದೀನಿ. ಇವು ಹೋಮರ್ ಪಟ್ಟ, ಇವು ಒಂಥರ ನಮಗೆ ಲಕ್ಷ್ಮೀ ಇದ್ದಂಗೆ ಗೈಸ್. ಯಾಕೆಂದರೆ ಈ ಹೋಮರ್ ಪಟ್ಟ ಮಾರಿಬಿಟ್ಟು ನಾನು ಅಕ್ಕಿಗಳು ತರೋದು. ಹೋಮರ್ನ ಹೋಮರ್ನ ಇದುವರೆಗೂ ಪಟ್ಟ ಇಟ್ಕೊಂಡಿದ್ದೆ ನಾನು, ಎಲ್ಲವೂ ಮಾರಿದ್ದೀನಿ. ಒಂದು ಅಕ್ಕಿನ 600ಗೆ ಮಾರ್ತೀನಿ ಹೋಮರ್ದು. ಹೋಗ್ತವೆ ಗೈಸ್ ಅಕ್ಕಿಗಳ್ನ ಅಲ್ಲೇ ಆಲ್ಮೋಸ್ಟ್ ಇದನ್ನು ಕೇಳಿದಾರೆ ಆಗಲೇ. ಏನಿಲ್ಲ ಕಾಲು ರೆಡಿ ಆಗಲಿ ಅಂತ, ಇವಾಗ ತಗೊಂಡೋಗಿ ರೆಡಿದ್ದಾರೆ, ಬಟ್ ನನಗೆ ಕಾಲು ರೆಡಿ ಆಗಲಿ ಅಂತ. ಯಾಕೆಂದರೆ ತಗೊಂಡೋಗೋರು ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಗೈಸ್. ಅದಕ್ಕೋಸ್ಕರ ಅಕ್ಕಿಗಳ್ನ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿರೋ ಅಕ್ಕಿಗಳ್ನ ಕೊಡಬೇಕು. ಹಂಗಾಗಿ ಗೈಸ್ ಲಾಸ್ಟೇ ಬಂದಿದ್ದು ಅಕ್ಕಿ ನೋಡಿದರೆ ಎಷ್ಟು ಹಿಂಗಿತ್ತು ಅಂತ. ಅದು ಸಕಾಲಾಯಿತು, ಸೇಮ್ ಹೋಮರ್ ಇದೆ. ಹಿಂಗಾಗುತ್ತೆ ಗೊತ್ತಾಗೈತೆ, ಈ ಥರ ಆಗುತ್ತೆ ಅದಕ್ಕಿ ವೀಡಿಯೋ ಹಾಕಿದ್ದೆ ಇಲ್ವೋ ಗೊತ್ತಿಲ್ಲ, ನೋಡ್ತೀನಿ ಗೈಸ್. ನೋಡಿದ್ರೆ ಅದರದ್ದು ಲಿಂಕ್ ಹಾಕಿರ್ತೀನಿ, ನೋಡಿ ಅದನ್ನ. ಮತ್ತು ಇದಾಗಿದೆ ಗೈಸ್ ಇವತ್ತಿನ ವೀಡಿಯೋ. ಐ ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿ. ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಕೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡ್ತಾಯಿದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.